ರಾಜ್ಯಕ್ಕೆ ಅಪಾರವಾದದ್ದು, ದೇಶಕ್ಕೂ ಕೂಡ. ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ನೋಡಿದ್ರೂ ನಾಲ್ವಡಿಯವರ ಒಂದು ಕೊಡುಗೆ ಇದ್ದೇ ಇದೆ. ಇಲ್ಲಿ ಕೆಲವೊಂದು ಚರ್ಚೆಗಳು ನಡೆದಿತ್ತು, ನಾಲ್ವಡಿಯವ್ರ ಬಗ್ಗೆ ನಾವು ಏನು ಮಾಡ್ಬೋದು ಕಾರ್ಯಕ್ರಮನ ಮಾಡಿದಾಗ ಅಂತ ಹೇಳಿ. ಈಗಾಗಲೇ ಒಂದು ಪಠ್ಯಕ್ರಮದಲ್ಲಿ, ಟೆಕ್ಸ್ಟ್ ಬುಕ್ಗಳಲ್ಲಿ ನಾಲ್ವಡಿಯವ್ರ ಬಗ್ಗೆ ಏನಾದರೂ ಒಂದು ಚಾಪ್ಟರ್ನ ತರಬಹುದಾ ಅಂತ ಒಂದಿಷ್ಟು ಮಾತುಕತೆಗಳು ನಡೆದಿತ್ತು. ಅದನ್ನು ಒಂದಿಷ್ಟು ಸಂಸ್ಥೆಗಳು ರಿಸರ್ಚ್ ಮಾಡಿ ಒಂದಿಷ್ಟು ಪೇಪರ್ಗಳನ್ನ ಸಬ್ಮಿಟ್ ಮಾಡಿದ್ರು ಅಂತ ಅನಿಸುತ್ತೆ ಸರ್ಕಾರಕ್ಕೆ. ಅದು ಎಲ್ಲಿಗೆ ಬಂದಿದೆ ಅನ್ನೋದು ಗೊತ್ತಿಲ್ಲ. ಮಾಡ್ಬೋದು ಅಂತ ನನಗನ್ಸಿದ್ದು ಬರೀ ನಾಲ್ವಡಿಯವರಲ್ಲ, ಅದೇ ರೀತಿ ಹಲವಾರು ಪುಣ್ಯಾತ್ಮರಿದ್ದಾರೆ. ಅವರ ಜೀವನ ಈ ಒಂದು ರೂಪದಲ್ಲಿ ನಾವು ತಂದಾಗ ಚಿಕ್ಕ ಮಕ್ಕಳಿಗೆ ಆ ಒಂದು ವಯಸ್ಸಿಂದಾನೇ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಬಗ್ಗೆ ಅವ್ರಿಗೊಂದು ಅರಿವು ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ನಿಟ್ಟಿನಲ್ಲಿ ಏನಾದರೂ ಹೋದಾಗ ಎಲ್ಲೆಲ್ಲಿಗೆ ಸೂಕ್ತವಾದಂತಹ ಪಠ್ಯಕ್ರಮದಲ್ಲಿ ಅವರ ಕೊಡುಗೆಯನ್ನು ನಾವು ಬಳಸ್ಕೋಬೋದು, ಅದನ್ನು ತರೋದು ಅಂಥೇಳಿ. ನಾಲ್ವಡಿಯವ್ರಿಗಿಂತ ಹಿಂದೆ ಇದ್ದರು 10ನೇ ಚಾಮರಾಜರು, ಅವಕ್ಕಿಂತ ಹಿಂದೆ ಮುಮ್ಮಡಿಯವರು, ನಾಲ್ವಡಿಯವರಾದ ನಂತರ ಜಯಚಾಮರಾಜರು. ಸೊ ಪ್ರತಿಯೊಬ್ಬರೂ ತುಂಬ ಉತ್ತಮವಾದಂತಹ ಈ ನಮ್ಮ ಸುವರ್ಣ ಮೈಸೂರನ್ನ ಕಟ್ಟಿದಂತಹ ರಾಜರು. ಸೊ ಇವ್ರ ಬಗ್ಗೆ ಏನಾದರೂ ಈ ಒಂದು ಪ್ರಯತ್ನದಲ್ಲಿ ಬಹುಶಃ ಇನ್ನೂ 100 ವರ್ಷ ನೆನಪು ಇನ್ನೊಂದು ನಮ್ಮ ಇತಿಹಾಸ ನೋಡಿಕೊಂಡು ನಮಗೆ ಕಲ್ತ್ಕೊಳ್ಳುವಂತಹ ವಿಚಾರಗಳು ಹಲವಾರು ಇಲ್ಲಿಂದ ಸಿಗತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಇನ್ನೂ ಒಂದು ವಿಚಾರ, ಈಗ ಒಂದು 2-3 ಸತಿ, ಈಗ 15 ದಿನದ ಹಿಂದೆ ಮೈಸೂರಲ್ಲೂ ಕೂಡ ಇದೊಂದು ಪ್ರಸ್ತಾವನೆ ಮಾಡಿದ್ದೆ. ಏನಂತ ಹೇಳಿದರೆ, ನಾಲ್ವಡಿಯವ್ರನ್ನ ನೆನೆಸ್ಕೊಂಡು ಕಾರ್ಯಕ್ರಮ ಯಾವ ರೀತಿ ನಡೆಸೋದು, ಏನು ಮಾಡೋದು ಅನ್ನೋದ್ರ ಬಗ್ಗೆ ನೋಡೋದಕ್ಕಾಗಲ್ಲ. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಏನಾದರೂ ಒಂದು ಸರ್ಕಾರದ ಕಡೆಯಿಂದ ನಾಲ್ವಡಿ ಸುಶಾಸನ ದಿನ, ಗುಡ್ ಗವರ್ನೆನ್ಸ್ ಡೇ ಅಂತ ಅವರ ಜನ್ಮದಿನ ದಿನ ಏನಾದರೂ ಆಚರಣೆ ಮಾಡಬಹುದಾ? ಅದ್ರ ಜೊತೆಗೆ ಅವತ್ತು ನಾಲ್ವಡಿ ಪ್ರಜಾ ಪರಿಹಾರ ಯೋಜನೆ ಅಂತ ಒಂದು ತಂದು ಅವ್ರ ಹೆಸರಲ್ಲಿ ಆ ದಿನ ಸಾರ್ವಜನಿಕವಾಗಿ ಯಾರ್ಯಾರಿಗೆ ಯಾವ ಕ್ಷೇತ್ರದಲ್ಲಿ ಕಷ್ಟಗಳಿವೆ, ಸರ್ಕಾರದ ಕಡೆಯಿಂದ ಅವ್ರಿಗೊಂದು ಪರಿಹಾರ ಸಿಗೋಂಥ ಒಂದು ಕಾರ್ಯನ ನಾವು ಯೋಜನೆನ ತಂದಾಗ ಬಹುಶಃ ಆ ಪುಣ್ಯಾತ್ಮನ ಅವ್ರು ಮಾಡಿದಂತಹ ತ್ಯಾಗಕ್ಕೆ ಒಂದು ಅರ್ಥ ಸಿಗುತ್ತೆ. ಪ್ಲಸ್ ಅವ್ರನ್ನ ಸ್ಮರಣೆ ಮಾಡೋದಕ್ಕೆ ಅದಕ್ಕಿಂತ ಇನ್ನೂ ಉತ್ತಮವಾದಂತಹ ಕೆಲಸ ಮಾಡೋದಕ್ಕಾಗಲ್ಲ ಅಂತ ನನ್ನ ಒಂದು ಅನಿಸಿಕೆ. ಕೇರೋರೊಬ್ಬರು ಹೇಳಿದ್ರು, ಆಗಲೇ ಗುಡ್ ಗವರ್ನೆನ್ಸ್ ಡೇ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ 25ನೇ ಡಿಸೆಂಬರ್ಗೆ ನಡೆಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಅಂತೇಳಿ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಇನ್ನೊಂದು ದಿನ ಗುಡ್ ಗವರ್ನೆನ್ಸ್ ಡೇ ಮಾಡೋದು ತಪ್ಪಾಗಲ್ಲ ಅಂತ ನನ್ನ ಮನಸ್ಸಲ್ಲಿ. ಇಷ್ಟನ್ನು ಹೇಳಿ ಒಂದು ಸಭೆಯಲ್ಲಿ ಹಿಂಗೆ ಜನ ತುಂಬಿದಾಗ ನಮಗೂ ಒಂದು ಸಂತೋಷ, ಒಂದು ತೃಪ್ತಿ ಬರುತ್ತೆ. ತಾವೆಲ್ಲರೂ ಈ ಒಂದು ಸಂಜೆ ಬಂದು ಇಲ್ಲಿ ಈ ಒಂದು ಸಭೆಗೆ ಒಂದು ಉತ್ತಮವಾದಂತಹ ಒಂದು ರೂಪ ಕೊಟ್ಟಿದ್ದೀರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾಲ್ವಡಿಯವರಿಗೆ ಉತ್ತರದ ಶಾಹು ಮಹಾರಾಜರು ಒಂದು ಭಾಗ ಆಕರ್ಷಣೆಗೆ ಒಳಪಟ್ಟದ್ದು ಬಿಟ್ಟರೆ ಇಡೀ ಭಾರತ ದೇಶಕ್ಕೆ ಆಕರ್ಷಣೆ ಆದಂತಾರೆ ಯಾರಪ್ಪ ಅಂದ್ರೆ ಅವರ ಸಮಕಾಲಿನಲ್ಲಿ ನಾಲ್ವಡಿ ಕೃಷ್ಣ ಒಡೆಯರವರೇ. ಅನೇಕ ಇತಿಹಾಸವನ್ನು ಓದ್ಬೇಕಾದ್ರೆ ಗಮನಿಸ್ತಾ ಇರ್ಬೋದು. ನಾವು ಕರ್ನಾಟಕದವರು ನಾಲ್ವಡಿಯವರ ಕೃಷ್ಣರಾಜ ಒಡೆಯರವರ ಜಯಂತಿಯನ್ನು ಮಾಡಬೇಕು, ಅವರ ಭಾವಚಿತ್ರವನ್ನು ಅಥವಾ ಛಾಯಾಚಿತ್ರವನ್ನು ಸರ್ಕಾರಿ ಕಚೇರಿಗಳಲ್ಲಿ, ಶಾಲಾ ಪಠ್ಯಗಳಲ್ಲಿ ಮತ್ತೊಂದಲ್ಲಿ ನೋಡಬೇಕು ಅಂತ ವಿಚಾರ ಮಾಡ್ತಿರ್ತೀವಿ. ಆದರೆ ನಾಲ್ವಡಿಯವರ ಬಗ್ಗೆ ಚೆನ್ನಾಗಿ ಅರ್ಥೈಸಿಕೊಂಡಂತರು, ನಾಲ್ವಡಿಯವರ ಋಣದಲ್ಲಿದ್ದಂಥವರು ನಂಬಿಕೆಯಲ್ಲಿ ಆಚರಿಸ್ತಾ ಇದ್ದಾರೆ. ಮುತ್ತು ರತ್ನಗಳ ಮೌಲ್ಯ ಗೊತ್ತಿದೆಯೋ ಅದನ್ನ ಕಿರೀಟದಲ್ಲಿಟ್ಕೊಳ್ಳೋಕೆ ಪ್ರಯತ್ನವನ್ನು ಮಾಡ್ತಾರೆ. ಗೊತ್ತಿಲ್ಲದೆಯನ್ನ, ನಮ್ಮ ಸಹೋದರಿಯನ್ನ, ನಮ್ಮ ಮಗಳನ್ನ ಯಾವ ಮಟ್ಟಕ್ಕೆ ಜಾಗೃತಿ ಮಾಡಿದೆವೋ, ಯಾವ ಮಟ್ಟಕ್ಕೆ ಪೂಜ್ಯಪಡಿ ಕೃಷ್ಣರಾಜರು ತೆಗೆದುಕೊಂಡಂತ ಬೋಲ್ಡ್ ಸ್ಟೆಪ್ಗಳು, ಕಾಯ್ದೆಗಳಿದ್ವು, ಕಟ್ಟಳೆಗಳಿದ್ವು. ಹೆಣ್ಣು ಅಂದ್ರೆ ಕೇವಲ ಭೋಗದ ವಸ್ತು ಅಂತ ಆಲೋಚನೆ ಮಾಡುವಂಥ ದಿನಮಾನಗಳಲ್ಲಿ ಹೆಣ್ಣಿಗೆ ಶಿಕ್ಷಣವನ್ನು ಕೊಡಬೇಕು, ಸ್ವಾತಂತ್ರ್ಯವನ್ನು ಕೊಡಬೇಕಂತ ಆಲೋಚನೆ ಇಟ್ಕೊಂಡು
ಮೊಟ್ಟ ಮೊದಲ ಬಾರಿಗೆ ಹೆಣ್ಣು ಮಕ್ಕಳಿಗೋಸ್ಕರನೇ ಸಪ್ರೇಟ್ ಶಾಲಾ ಕಾಲೇಜುಗಳನ್ನ ಯಾರು ತೆರೆದಿದ್ರು ಅಂತಂದ್ರೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಹೆಣ್ಣು ಮಕ್ಕಳ ವಿಚಾರ ಚರ್ಚೆಗೆ ಬಂದಾಗ 3 ಜನ ನೆನ್ಪಿಟ್ಕೊಳ್ಬೇಕಾಗತ್ತೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಜನಿವಾರ ದೀಕ್ಷೆ ತೆಗೆದುಕೊಳ್ಬೇಕಾದ್ರೆ ನಾನು ಅಕ್ಕನಿಗೆ ಯಾಕಿಲ್ಲ ಅಂತ ಚರ್ಚೆ ಮಾಡ್ಬೇಕಾದ್ರೆ 12ನೇ ವಯಸ್ಸಿನಲ್ಲೇ ಹೆಣ್ಣಿನ ಸ್ತ್ರೀ ಸಮಾನತೆಗೋಸ್ಕರ, ಧಾರ್ಮಿಕ ಸಮಾನತೆಗೋಸ್ಕರ ಮನೆಯನ್ನ ಬಿಟ್ಟು ಬಂದಂಥವ್ರು. 2ನೇವರು ಹಿಂದೂ ಬಿಲ್ ಕೂಡ ಪಾಸ್ ಮಾಡುವ ಸಂದರ್ಭದಲ್ಲಿ ಸ್ತ್ರೀ ಸಮಾನತೆಗೆ ಆದ್ಯತೆಯನ್ನು ಕಡಿಮೆ ಮಾಡ್ತೇವೆ, ಅದನ್ನು ಕೊಡ್ಲಿಕ್ಕೆ ಆಗಲ್ಲ ಅಂತಂದಾಗ ಸ್ವತಂತ್ರ ಭಾರತದಲ್ಲಿ ಕಾನೂನು ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟಂತರು ಅಂಬೇಡ್ಕರ್ ಅವರು. ಪದವಿ ಇದ್ದಾಗ, ಅಧಿಕಾರ ಇದ್ದಾಗ ಏನೆಲ್ಲ ಮಾಡಬಹುದು ಅಂತ ಮಾಡಿ ತೋರಿಸಿದರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅಂತ. ಉದಾಹರಣೆ ಅಂತಂತಂದ್ರೆ ಎಷ್ಟು ಮಟ್ಟಿಗೆ ಗೊತ್ತಿಲ್ಲ, ಕೇಳಲ್ಪಟ್ಟಿದ್ದು ಅರಬಿ ರಾಮಲ್ ಅದನ್ನ ವಿಮರ್ಶೆಗೆ ಹಚ್ಚಬಹುದು. ಅದನ್ನ ಈಶ್ವರನ ದಿವಾನ್ ಕೂರಿಸ್ಬೇಕಾದ್ರೂ ಕೂಡ ಇಡೀ ಅವರ ಮಂತ್ರಿ ಮಂಡಲದ ಅಥವಾ ಅವರ ಸಂಪುಟದ ವಿರೋಧವನ್ನ ಕಟ್ಕೊಂಡು ವಿಶ್ವೇಶ್ವರನ ದಿವಾನ್ ಕೂಡಿಸ್ತಾರ. ಆ ರೀತಿಯಾಗಿರುವಂತಹ ಕಾರ್ಯದಕ್ಷತೆ ಅದನ್ನು ಬಳಸ್ಕೊಳ್ಳೋಣ ಅಂತೇಳಿ ಜನಪರ ಆಲೋಚನೆ ಇಟ್ಕೊಂಡು ವಿಶೇಷವಾಗಿ ಸರ್ವರು ಸಮಪಾಲರಾಗಬೇಕು, ಸರ್ವರು ಸಮಾನತೆ ಹಾದಿಗೆ ಬರ್ಬೇಕಂತ ಕ್ಲಾಸ್ ವಿಚಾರದಲ್ಲಿ ಡಿಫರೆನ್ಸಸ್ ಕ್ಲಾಸ್ ಅಂತ ನಿರ್ಮಾಣ ಮಾಡಬೇಕಾದ್ರೆ, ಮೀಸಲಾತಿಯನ್ನು ಪರಿಚಯಿಸಬೇಕಾದ್ರೆ ಯಾವಾಗ ವಿಶ್ವೇಶ್ವರರು ವಿರೋಧ ಮಾಡ್ತಾರೆ ತಕ್ಷಣ ಅವರ ಹತ್ರ ರಾಜೀನಾಮೆ ಇಸ್ಕೊಳ್ತಾರೆ. ದೊಡ್ಡವರಾಗಬೇಕೆಂಬ ಹಂಬಲದಿಂದ ದೊಡ್ಡವರಾಗಲು ಸಾಧ್ಯವಿಲ್ಲ. ದೊಡ್ಡ ದೊಡ್ಡ ಸ್ಥಾನಮಾನಗಳಲ್ಲಿ ಕೂತ ತಕ್ಷಣ ಆ ಕಾಲದ ಆ ವಾಸ್ತವ ದಿನಗಳಲ್ಲಿ ಮಾತ್ರ ದೊಡ್ಡವರಾಗ್ಬೋದು. ಸರ್ವಕಾಲಕ್ಕೂ ದೊಡ್ಡವರಾಗ್ಬೇಕಂತಂದ್ರೆ ಅವರು ದೊಡ್ಡವ ಗುಣ ಹೊಂದಿರ್ತಾರೆ. ಯಾರು ದೊಡ್ಡ ಗುಣ ಹೊಂದಿರ್ತಾರೆ ಅವರು ಮಾತ್ರ ದೊಡ್ಡವರಾಗಲು ಸಾಧ್ಯ ಇದೆ. ಸಮಷ್ಟಿ ದೃಷ್ಟಿಕೋನದಲ್ಲಿ ಯಾರು ಸೇವೆನ ಮಾಡ್ತಾರೆ ಅವರು ಸರ್ವಕಾಲಕ್ಕೂ ಮಹಾರಾಜರಿಗೆ ಉಳಿತಾರೆ. ಅವರೇ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಅನ್ನುವಂಥದ್ದನ್ನ ಸೂಕ್ಷ್ಮವಾಗಿ ಸೂಚ್ಯವಾಗಿ ತಿಳಿಸ್ತಾ